MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮೇಡೆ 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 ಈ ರೀತಿ ಏನಾದರೂ ಬಂತು ಅಂತಂತಂದ್ರೆ ವಿಮಾನ ಬಹಳ ಅಪಾಯದಲ್ಲಿದೆ ಅಂತ ಅರ್ಥ. ಕೈಗೆ ಸಿಗದಿರೋ ರೀತಿಯಲ್ಲಿ ವಿಮಾನ ಕೈ ತಪ್ಪುತ್ತಾ ಇದೆ ಅಂತ ಅರ್ಥ. ದುರಂತದ ಸಂದೇಶ ಇದು ಮೇಡೆ. ATCಗೆ ಪೈಲಟ್ ಸಂದೇಶ ರವಾನಿಸಿದ್ರು, ಅದು ಮೇಡೆ 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 ಸಂದೇಶ. ಪವರ್ ಇಲ್ಲ, ವಿಮಾನ ಟೇಕ್ ಆಫ್ ಆಗ್ತಾ ಇಲ್ಲ. ಯಾಕೋ ವಿಮಾನ ಕೆಳಗಡೆ ಇಳಿತಾ ಇದೆ, ಗೋಯಿಂಗ್ ಡೌನ್, ಬೀಳ್ತಾ ಇದೆ ವಿಮಾನ. ನಾವು ಉಳಿಯೋದಿಲ್ಲ. ವಿಮಾನದ ಪೈಲಟ್ ತುಂಬಾ ಸ್ಪಷ್ಟವಾಗಿ ಹೇಳ್ದ, ನಾವು ಉಳಿತಾ ಇಲ್ಲ. ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಸ್ಪಷ್ಟವಾದಂತಹ ಸಂದೇಶ ರವಾನಿಸಿದ, ಮೇಡೆ ಮೇಡೆ ಮೇಡೆ, ನೋ ಪವರ್. ಯಾಕೋ ಪಿಕಪ್ ಅನಿಸ್ತಾ ಇಲ್ಲ. ವಿಮಾನ ಕುಸಿತಾ ಇದೆ, ಕೆಳಗಡೆ ಬೀಳ್ತಾ ಇದೆ. ನಾವ್ಯಾರೂ ಕೂಡ ಉಳಿಯುವ ಲಕ್ಷಣಗಳಿಲ್ಲ. ಇದು ಬ್ಲಾಕ್ ಬಾಕ್ಸ್ ಏನು ಪತ್ತೆಯಾಗಿದೆ, ಅದರಲ್ಲಿ ಆಡಿಯೋ ತುಂಬ ಸ್ಪಷ್ಟವಾಗಿದೆಯಂತೆ. ಅಂದರೆ ಅಪಾಯ ಏನು ಅನ್ನೋದನ್ನು ಪೈಲಟ್ ತುಂಬ ಸ್ಪಷ್ಟವಾಗಿ ಊಹಿಸಿದ್ದ. ಎಲ್ಲೋ ಒಂದು ಕಡೆಗೆ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಅನ್ನುವಂಥದ್ದು ತುಂಬ ಚೆನ್ನಾಗಿ ಗೊತ್ತಾಗಿತ್ತು ಆತನಿಗೆ. ಹೀಗಾಗಿನೇ ಕೊನೆಯ ಸಂದೇಶವನ್ನು ರವಾನಿಸ್ದ. ಆದರೆ ನೋಡಿ, ಸಂದೇಶ ರವಾನಿಸಿದ ಮರುಕ್ಷಣನೇ ವಿಮಾನದ ಸಂಪರ್ಕ ಕಡಿತಗೊಳ್ತು. ನೋಡ್ತಾನೆ, ಏನ್ರಿ 58 ಸೆಕೆಂಡು ಅನ್ನುವಂಥ ಮಾತನ್ನು ಹೇಳ್ತಿದ್ವಿ, ಅಲ್ಲ 36 ಸೆಕೆಂಡ್ಗಳಲ್ಲೇ ಬಿದ್ದಿದೆ. 36 ಸೆಕೆಂಡ್ಗಳಲ್ಲಿ. ಇನ್ನೆಷ್ಟರ ಮಟ್ಟಿಗೆ ಆಗಿರಬೇಕು, ಯಾವ ಕ್ಷಣದಲ್ಲಿ ಆಗಿರಬೇಕು. ಕಣ್ಣು ಮುಚ್ಚಿ ಕಣ್ಣು ತೆಗೆಯರ ಒಳಗಡೆಗೆ ವಿಮಾನ ಕೆಳಗಡೆಗೆ ಬಿದ್ದಿತ್ತು. ಹರಸಾಹಸ ಮಾಡದ, ಏನಾದರೂ ಮಾಡಿ ವಿಮಾನವನ್ನು ತಿರುಗಿಸ್ಬೋದಾ, ಏನು ಎತ್ತ ಹರಸಾಹಸ ಮಾಡ್ತಾ ಇದ್ದ. ಆದರೆ ಆತನ ಯಾವ ಪ್ರಯತ್ನಗಳು ಕೂಡ ಫಲ ಕೊಡಲಿಲ್ಲ. ಗೊತ್ತಾಯಿತು, ಎಲ್ಲೋ ಒಂದು ಕಡೆಗೆ ಇದು ಕಂಟ್ರೋಲ್ ತಪ್ಪಿಟ್ಟಿದೆ. ಯಾವುದೇ ಕಾರಣಕ್ಕೂ ಬಿಲ್ಡಿಂಗ್ ಮೇಲೆ ನುಗ್ಗಿಸಬಾರ್ದು ಅಂತ ಕೊನೆ ಕ್ಷಣದಲ್ಲೂ ಕೂಡ ಆತ ಪ್ರಯತ್ನ ಮಾಡಿದ್ದಾನೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದರೆ ಅವರಿಬ್ಬರು ಏನಿದ್ರಲ್ಲ ಪೈಲಟ್ಸ್, ಇಬ್ಬರೂ ಕೂಡ ಅನುಭವಿಗಳವರು, ತುಂಬ ಅನುಭವಿಗಳು. ಅಷ್ಟೇ ಅಲ್ಲ, ಏನು ಅಂದರೆ ಈ ಪೈಲಟ್ಗಳಿಗೆ ಅವರು ಟೀಚರ್ಗಳಾಗಿರುವಂಥವ್ರು, ಟ್ರೈನಿಂಗ್ ಕೊಡ್ತಿದ್ದಂಥವ್ರು, ಅವರು ಟ್ರೈನರ್ಸ್. ಅಂಥವ್ರು ತಪ್ಪು ಮಾಡಲಿಕ್ಕೆ ಸಾಧ್ಯನಾ? ಆದರೆ ಎಲ್ಲವೂ ಕೂಡ ಕೈ ಮೀರಿ ಹೋಗಿತ್ತು. ತನಿಖೆ ಮುಂದುವರಿತಾ ಇದೆ. ಮಹತ್ವದ ಸಾಕ್ಷಿಯ ಸಂಗ್ರಹಕ್ಕೆ ಅಧಿಕಾರಿಗಳು ಶೋಧ ಮಾಡ್ತಾ ಇದ್ದಾರೆ. DGCA ಮತ್ತು NSG ಆಪರೇಷನ್ ಮಾಡ್ತಾ ಇದ್ದಾವೆ ಜಂಟಿಯಾಗಿ. ಎಲ್ಲ ಸಂಗತಿಗಳನ್ನು ಕೂಡ ಸೂಕ್ಷ್ಮವಾಗಿ ಪರಿಶೀಲಿಸ್ತಾ ಇದ್ದಾರೆ DGCA ಮತ್ತು NSG ತಂಡ. ಇನ್ನೊಂದು ಬ್ಲಾಕ್ ಬಾಕ್ಸ್ಗಾಗಿನೂ ಕೂಡ ತೀವ್ರ ಶೋಧ ನಡೀತಾ ಇದೆ. ಇದು ನಾವು ತೋರಿಸ್ತಾ ಇದ್ದೀವಿ ಎಲ್ಲ ವಿವರಗಳು. ಯಾಕಂದರೆ ಈ ರೀತಿ ಆದಂಥ ಸಂದರ್ಭದಲ್ಲಿ ಈ ಅನುಮಾನಗಳ ಹುತ್ತ ಎದ್ದು ಬಿಡುತ್ತೆ. ಇದರ ಸುತ್ತ ಏನಾಗಿರಬಹುದು, ಏನು ಎತ್ತ, ಪೈಲಟ್ಗಳದ್ದು ಏನಾದರೂ ತಪ್ಪಾಗಿರಬಹುದಾ, ವಿಮಾನದ ಇಂಜಿನಲ್ಲಿ ಏನಾದರೂ ತೊಂದರೆ ಆಗಿರಬಹುದಾ, ಎಲ್ಲ ಒಂದು ಕಡೆಗೆ ಇವ್ರ ಲೆಕ್ಕಾಚಾರಗಳು ಉಲ್ಟಾ ಹೊಡೆದಿರಬಹುದಾ, ಪಕ್ಷಿ ಗಿಕ್ಷಿ ಬಂದು ಹೊಡೆದಿರಬಹುದಾ. ನೋಡಿ, ಅಷ್ಟೊಂದು ದೊಡ್ಡ ಲೋಹದ ಹಕ್ಕಿ, ಅದಕ್ಕೆ ಯಾವುದಾದ್ರೂ ಒಂದು ಸಣ್ಣ ಪಕ್ಷಿ ಹೊಡೆದ್ರೂ ಕೂಡ ವಿಮಾನ ಹೊತ್ಕೊಂಬಿದ್ದು ಬಿಡುತ್ತೆ, ಬ್ಯಾಲೆನ್ಸ್ ತಪ್ಪಿಡುತ್ತೆ. ಆ ರೀತಿ ಏನಾದರೂ ಆಗಿರಬಹುದಾ? ಇದೆಲ್ಲದರ ಬಗ್ಗೆನೂ ಕೂಡ ಚರ್ಚೆಗಳಾಯಿತು. ಆದರೆ ಎಲ್ಲೋ ಒಂದು ಕಡೆಗೆ ಒಂದು ಹಂತಕ್ಕೆ ಬಂದಿರಂಗೆ ಕಾಣ್ತಾ ಇದೆ ಇದೆಲ್ಲದೂ ಕೂಡ. ಇಲ್ಲ, ವಿಮಾನದ ಎಂಜಿನ್ದೇನೆ ತಪ್ಪಾಗಿದೆ ಅಂತ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ MDH.